Hello, my dear students. ಹೇಗಿದ್ದೀರಾ? ವೆಲ್ಕಮ್ ಟು PW ಕನ್ನಡ. ದಿಸ್ ಇಸ್ ಚೈತ್ರ, ಯೋರ್ ಬಾಟ್ನಿ ಟೀಚರ್. ಅಂಡ್ ಇವತ್ತಿನ ಸೆಷನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಬೌಟ್ ದ ವೆರಿ ಬಿಗ್ ಅಂಡ್ ಹ್ಯೂಜ್ ಅಂಡ್ ಕನ್ಫ್ಯೂಸಿಂಗ್ ಪ್ರೋಸೆಸ್ ಕಾಲ್ಡ್ as ಕೌನ್ಸಿಲಿಂಗ್, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಕನ್ಫ್ಯೂಸಿಂಗ್. ನೀವು ಕರ್ನಾಟಕದ ಮಕ್ಕಳು, ಸೊ ಕರ್ನಾಟಕದ ಮಕ್ಕಳು ನ್ಯಾಚುರಲಿ ಕರ್ನಾಟಕದಲ್ಲಿರುವಂಥ ಮೆಡಿಕಲ್ ಕಾಲೇಜಿನ ಸೀಟಿನ ಕೌನ್ಸಿಲಿಂಗ್ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ತೀರಾ. ಬಟ್ ಐ ವಿಲ್ ಟೆಲ್ ಯು, ಐ ಕ್ಯಾನ್ ನಾಟ್ ಟಾಕ್ ಅಬೌಟ್ ಕರ್ನಾಟಕ ಕೌನ್ಸಿಲಿಂಗ್ ಪ್ರೋಸೆಸ್ ವಿದೌಟ್ ಟಾಕಿಂಗ್ ಅಬೌಟ್ ದಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪ್ರೋಸೆಸ್. So ಒಂದು ಶಾರ್ಟ್ ಆ್ಯಂಡ್ ಕ್ವಿಕ್ ನೋಟ್ ಆನ್ ದ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪ್ರೋಸೆಸ್ ಆ್ಯಂಡ್ ವೆರಿ ಕ್ವಿಕ್ಲಿ ವಿಲ್ ಕಮ್ ಟು ಕರ್ನಾಟಕ ಕೌನ್ಸಿಲಿಂಗ್ ಆಲ್ಸೋ. ಆಲ್ ಇಂಡಿಯಾ ಕೋಟಾದಲ್ಲಿ 15% ಸೀಟ್ಸ್ ಆ್ಯಂಡ್ ಸ್ಟೇಟ್ ಕೋಟಾದಲ್ಲಿ 85% ಸೀಟ್ಸ್ ಇರುತ್ತೆ. ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿ ಸ್ಟೇಟ್. ಕರ್ನಾಟಕದಲ್ಲಿ ಕೂಡ 85% ಸೀಟ್ಸ್ ಆರ್ ಅಂಡರ್ ದ ಸ್ಟೇಟ್ ಕೋಟಾ, ಸ್ಟೇಟ್ ಓನ್ಡ್ ಅಂತ ಹೇಳ್ಬೋದು, ಅದರ ಹೋಲ್ಡ್ ಇದೆ. ಆ್ಯಂಡ್ 15% ಇಸ್ ಫಾರ್ ಆಲ್ ಇಂಡಿಯಾ. ಯು ಕ್ಯಾನ್ ಹೈಪೋಥೆಟಿಕಲಿ ಸ್ಪೀಕಿಂಗ್ 100 ಸೀಟ್ಸ್ ಇದ್ದರೆ 15% ಎಷ್ಟು, 85% ಎಷ್ಟು, ಯು ಕ್ಯಾನ್ ವೆರಿ ವೆಲ್ ಮೇಕ್ ಅನ್ ಗೆಸ್. ನೆಕ್ಸ್ಟ್, ಫಸ್ಟ್ ನಿಮಗೆ ನಡೆಯೋದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪ್ರೋಸೆಸ್. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ನ್ಯಾಚುರಲಿ ರಿಜಿಸ್ಟ್ರೇಷನ್ ಇರುತ್ತೆ. ಅಲ್ಲಿ ನಿಮಗೆ ರಿಸಲ್ಟ್ ಇಶ್ಯೂ ಆಯಿತು, ನಿಮ್ಮ ಮಾರ್ಕ್ಸನ್ನು ನೋಡ್ಕೊಂಡ್ರಿ, ಆಲ್ ದಟ್ ಪ್ರೋಸೆಸ್ ಇಸ್ ಡನ್ ಆ್ಯಂಡ್ ದೆನ್ ಅವರು ಅನೌನ್ಸ್ ಮಾಡ್ತಾರೆ, ನಾವು ಫಾರ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಲಿಂಕ್ ರಿಲೀಸ್ ಮಾಡ್ತಾರೆ. ಯಾರು? ಈ ಮೆಡಿಕಲ್ ಕೌನ್ಸಿಲ್ ಅವರು ಆಲ್ ಇಂಡಿಯಾ ಲೆವೆಲಲ್ಲಿ. ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿ ಇಟ್ ವಿಲ್ ಪ್ರಾಂಪ್ಟ್ ಯು. ಏನು ಸೂಪರ್ ಈಸಿ ಪ್ರೋಸೆಸ್. ನಿಮಗೆ ಸ್ವಲ್ಪ ತಲೆ ಕೆಟ್ಟು ಹೋಗೋದು ಎಲ್ಲಿ ಗೊತ್ತಾ, ಈ ಚಾಯ್ಸ್ ಎಂಟ್ರಿ ಮಾಡ್ತಿರಲ್ಲ ಪ್ರಿಫರೆನ್ಷಿಯಲ್, ಅಲ್ಲಿ ನಿಮ್ಮ ತಲೆ ಕೆಟ್ಟು ಹೋಗ್ಬೇಕಾಗಿರೋದು. ಬಿಕಾಸ್ ಬೇರೆ ಎಲ್ಲ ಗೈಡ್ಲೈನ್ಸ್ ಅವರು ಎಷ್ಟು ಕ್ಲಿಯರಾಗಿ ವರ್ಡ್ಸಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನೀವು ತಲೆ ಕೆಡಿಸ್ಕೊಳ್ಳೇಬೇಕಂತಿಲ್ಲ. ರಿಜಿಸ್ಟ್ರೇಷನ್ ಲಿಂಕನ್ನು ಕ್ಲಿಕ್ ಮಾಡ್ತೀರಾ, ಎಲ್ಲ ಪರ್ಸ್ನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ತೀರಾ. ಇಷ್ಟಾಗಿದ್ದ ನಂತರ ಪೇಮೆಂಟ್ ಎಷ್ಟು, 1000 ಅಥವಾ 500, ಅಲ್ಲಿ ಪುಟ್ ಎಕ್ಸಾಕ್ಟ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಅಂತ ಪೇಮೆಂಟ್ ಮಾಡ್ತೀರಾ. ಇದು ನಿಮಗೆ ರೀಫಂಡ್ ಆಗಲ್ಲ ಯಾವುದೇ ಕಾರಣಕ್ಕೂ. ನಾಳೆ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಈ 1500 ರೂಪಾಯಿ ಏನಿದೆ ವಾಪಸ್ ಬರೋದಿಲ್ಲ. ಓಕೆ, ಸೊ ಅದನ್ನು ಸೈಡಿಗೆ ಇಡಿ. ಈ ರಿಜಿಸ್ಟ್ರೇಷನ್ ಫೀ ಏನಿದೆ ಅದು ಡೆಪಾಸಿಟ್ ಆದ ನಂತರದ ಸ್ಟೆಪ್ ಏನು ಅಂದರೆ, ರಿಜಿಸ್ಟ್ರೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗಿರೋದು. ನೆಕ್ಸ್ಟ್ ಸ್ಟೆಪ್ ಇಸ್ ಚಾಯ್ಸ್ ಫಿಲ್ಲಿಂಗ್. ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಸ್ವಲ್ಪ ರಿಸರ್ಚ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳ್ತಾ ಇರೋದು ಆಲ್ ಇಂಡಿಯಾ ಕೌನ್ಸಿಲಿಂಗ್, ಸ್ಟೇಟ್ ಕೌನ್ಸಿಲಿಂಗ್ ಆಲ್ಮೋಸ್ಟ್ ಪ್ಯಾರಲಲ್ ಮೆಥಡ್. ಸೊ ರಿಸರ್ಚ್ ಮಾಡಿ ಯಾವ ಕಾಲೇಜ್ ಚೆನ್ನಾಗಿದೆ, ಸೀನಿಯರ್ಸ್ ಇದ್ದಾರೆ, ಮಾತಾಡಿ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ ಯಾವ ಕಾಲೇಜ್ ನೀವು ತಗೋಬಹುದು ಅಂತ. ಆ್ಯಂಡ್ ಆ ಪ್ರಿಫರೆನ್ಸ್ ಪ್ರಕಾರ ಸಪೋಸ್ BMC ಆಯಿತು, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, MMC ಆಯಿತು, ಅದನ್ನೆಲ್ಲ ಎಂಟ್ರಿ ಮಾಡ್ಬೋದು. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಲೇಬೇಕು ನೀವು. ಯು ಪ್ರಾಮಿಸ್ ಮಿ ವಿಲ್ ಪಾರ್ಟಿಸಿಪೇಟ್ ಬಿಕಾಸ್ ದಿಸ್ ವಿಲ್ ಗಿವ್ ಯು ಅ ಗುಡ್ ಐಡಿಯಾ ಅಲ್ವಾ, ಸ್ಟೇಟ್ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ. ನೀವು ಕರ್ನಾಟಕದಲ್ಲಿ ಇರಬೇಕು ಅಂತ ಮನಸ್ಸು ಮಾಡಿ ಇಟ್ಕೊಂಡಿರಬಹುದೇನೋ, ದೆನ್ ಬಿ ಇಟ್. ಬಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಪಿಯರ್ ಆಗಲೇಬೇಕು. ಇಟ್ ವಿಲ್ ಹೆಲ್ಪ್ ಯು. ಅದಕ್ಕೋಸ್ಕರ ಪುಷ್ ಮಾಡ್ತಾ ಇದ್ದೀನಿ. ದೆನ್ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಎಷ್ಟು ಬೇಕಾದರೂ ಮಾಡ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಪ್ರಿಫರೆನ್ಸ್ ಹಾಕಿರಿ. 1 to ಫಸ್ಟ್ ಯಾವ ಕಾಲೇಜ್, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವ್ದು ಹಾಕ್ಬೋದು, ಫಿಫ್ತ್ ಯಾವ್ದು ಹಾಕ್ಬೋದು, ಆಸ್ ಪರ್ ಯೋರ್ ಕ್ರೈಟೀರಿಯಾ ಫಿಲ್ ಮಾಡಿ ಇಟ್ಕೊಂಡಿರಿ. ಅದೈದು ನಿಮ್ಮ ಚಾಯ್ಸ್ ಫಿಲ್ಲಿಂಗ್. ಚಾಯ್ಸ್ ಫಿಲ್ಲಿಂಗ್ ಆದ ನಂತರ ಲಾಕ್ ಮಾಡಬೇಕು. ಇವ್ರು ಲಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಚಾಯ್ಸ್ ಫಿಲ್ಲಿಂಗನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ರಿಮೆಂಬರ್ ದ್ಯಾಟ್ ಆಲ್ಸೋ. ಚಾಯ್ಸ್ ಫಿಲ್ಲಿಂಗ್ ಮತ್ತು ಲಾಕಿಂಗ್ ಮಧ್ಯ ಗ್ಯಾಪ್ ಇರುತ್ತೆ. ಸೊ ಇವತ್ತು ನೀವು ಎಂಟ್ರಿ ಮಾಡಿದ್ರಿ, ನಾಳೆ ತಲೆ ಚೇಂಜ್ ಆಯಿತು, ಕೆಟ್ಟೋಗೋದಲ್ಲ, ಚೇಂಜ್ ಆಯಿತು, ಸೆಕೆಂಡ್ ಇದು ಫಸ್ಟ್ ಪ್ರಿಫರೆನ್ಸಿಗೆ ಹೋಯ್ತು, ಅದನ್ನು ಕೂಡ ಮಾಡ್ಬೋದು. ಅವರು ಒಂದು ನೋಟಿಫಿಕೇಶನ್ ಕೊಡ್ತಾರೆ ದಟ್ ಇವತ್ತು ಲಾಕಿಂಗ್ ಇನ್ ಪೀರಿಯಡ್ ಅಂತ. ಸೊ ಲಾಕ್ ಇನ್ ಮಾಡಿದ ನಂತರ ನೀವು ಚಾಯ್ಸ್ ಚೇಂಜ್ ಮಾಡುವಂಗಿಲ್ಲ. ಓಕೆನಾ? ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಿಂಟ್ಔಟ್ ತೊಗೊಳ್ಳಿ. ಯಾವ ಪ್ರಿಫರೆನ್ಸ್ ಅಲ್ಲಿ ಯಾವ ಕಾಲೇಜ್ ಇದೆ ಅದರ ಪ್ರಿಂಟ್ಔಟ್ ತೊಗೊಂಡು ಫಿಸಿಕಲ್ ಕಾಪಿ ಇದ್ದರೆ ಒಳ್ಳೇದು. ಸೊ ಯು ಕೀಪ್ ಅ ಪ್ರಿಂಟ್ಔಟ್ ಆಫ್ ದ್ಯಾಟ್, ಸೇವ್ ಇಟ್ ಆ್ಯಂಡ್ ಕೀಪ್ ಇಟ್. ನೆಕ್ಸ್ಟ್ ಆಗೋದು ಸೀಟ್ ಅಲಾಟ್ಮೆಂಟ್. ಸೀಟ್ ಅಲಾಟ್ಮೆಂಟಲ್ಲಿ 2 ಹಂತ ಇದೆ, ಮಾಕ್ ಅಲಾಟ್ಮೆಂಟ್ ಮತ್ತು ಫೈನಲ್ ಅಲಾಟ್ಮೆಂಟ್. ಮಾಕ್ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಸೀಟ್ ಕೊಡೋದು, ನಿಮಗೆ ಇದು ಅಲಾಟ್ ಆಗುತ್ತೆ, ನಿಮ್ಮ ಥರ್ಡ್ ಪ್ರಿಫರೆನ್ಸ್ ಕಾಲೇಜ್ ಸಿಕ್ತು, ಫಸ್ಟ್ ಸಿಕ್ತು, ಸೆಕೆಂಡ್ ಸಿಕ್ತು. ಅದು ಮತ್ತು ಫೈನಲ್ ಅಲಾಟ್ಮೆಂಟ್ ಹೆಚ್ಚಾಗಿ ಸೇಮೇ ಇರುತ್ತೆ, ಚೇಂಜ್ ಆಗಲ್ಲ. ವೆರಿ ರೇರ್ಲಿ ಇಟ್ ಚೇಂಜ್ ಆದರೂ ಆಗಬಹುದು ಅಂತ ಹೇಳ್ಬೋದು ಇಫ್ ಐ ಅಪ್ಲೈ ಟು ಜನರಲ್ ಲಾರ್ಜರ್ ಪಾಪ್ಯುಲೇಷನ್, ಬಟ್ ಆಗಲ್ಲ ಹೆಚ್ಚಾಗಿ. ಸೊ ಅದು ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಯಿತಾ, ಯು ವೆರಿ ಹ್ಯಾಪಿ. ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ 4 ಚಾಯ್ಸ್ ಇದೆ. ಓಕೆ, ಇದು ರೌಂಡ್ 1 ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿ ವಿಲ್ ಟಾಕ್ ಅಬೌಟ್ ಸಬ್ಸಿಕ್ವೆಂಟ್ ರೌಂಡ್ಸ್ ವೆನ್ ದ ಲಿಂಕ್ಸ್ ಕಮ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಜನರಲ್ ಐಡಿಯಾ ನಿಮಗೆ ತಲೆಯಲ್ಲಿರಲಿ. ಚಾಯ್ಸ್ 1 ತುಂಬ ಇಷ್ಟ ಆಯಿತು, ನಾನು ಸೀಟ್ ತಗೊಂಡೆ, ಹೋಗಿ ಫೀ ಪೇ ಮಾಡಿದೆ, ಐ ಆಮ್ ಡನ್, ಕೌನ್ಸಿಲಿಂಗ್ ಬೇಡ. ಐ ನೌ ಕ್ಯಾನ್ ಸೇ ನನ್ನ MBBS ಜರ್ನಿ ಸ್ಟಾರ್ಟ್ ಆಗುತ್ತೆ ವೆನ್ ಎವರ್ ದ ಕಾಲೇಜ್ ಟೆಲ್ಸ್. ಎರಡನೇದರಲ್ಲಿ ಇಷ್ಟ ಆಗಿಲ್ಲ, ಅಷ್ಟು ಇಷ್ಟ ಆಗಿಲ್ಲ, ಏನು ಮಾಡೋದು? ಅಪ್ಗ್ರೇಡೇಷನ್ ಆಪ್ಷನ್ ಇದೆ, ಯು ಕ್ಯಾನ್ ಅಪ್ಗ್ರೇಡ್. ಇದು ಹಿಡ್ಕೊಂಡಿರಿ ಸೀಟ್ ನನಗೋಸ್ಕರ, ನೋಡಿ ಬರ್ತೀನಿ ಬೇರೆ ರೌಂಡಲ್ಲಿ ಬೇರೆ ಸೀಟು ಚೆನ್ನಾಗಿರೋ ಸಿಕ್ಕಿದ್ರೆ ಅಂತ. ದಟ್ ಇಸ್ ಕಾಲ್ಡ್ ಅಪ್ಗ್ರೇಡೇಷನ್. ಅದಕ್ಕೆ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಅಪ್ಗ್ರೇಡೇಷನ್ ಸ್ಲಿಪ್ ಅಂತ ಇರುತ್ತೆ ಅಥವಾ ಲಿಂಕ್ ಅಂತ ಇರುತ್ತೆ. ಹೆಚ್ಚಾಗಿ ಎಲ್ಲ ಆನ್ಲೈನ್ ಪ್ರೋಸೆಸ್ಸು ನಡೆಯೋದು.
ದೆನ್ ಚಾಯ್ಸ್ 3, ನಂಗೆ ಬೇಡವೇ ಬೇಡ, ಈ ಪ್ರೋಸೆಸ್ಸೇ ಬೇಡ, ನಂಗೆ ಅಲಾಟ್ ಆಗಿ ಸೀಟ್ ಇಷ್ಟನೇ ಆಗಿಲ್ಲ ಆ್ಯಂಡ್ ನನಗೆ ಹೋಪು ಕೂಡ ಇಲ್ಲ ಐ ಮೈಟ್ ಗೆಟ್ ಅಲಾಟೆಡ್ ಸಮಥಿಂಗ್ ಗುಡ್, ಸೊ ಬಿಟ್ಟು ಹಾಕ್ತೀನಿ, ಫೀಸು ಪೇ ಮಾಡಲ್ಲ, ಕಾಲೇಜು ವಿಸಿಟ್ ಮಾಡಲ್ಲ, ಏನೂ ಮಾಡಲ್ಲ. ನ್ಯಾಚುರಲಿ ನೀವು ಚಾಯ್ಸ್ 3 ಅವರು ರೌಂಡ್ 2ಗೆ ಎಲಿಜಿಬಲ್, ಆಟೋಮ್ಯಾಟಿಕ್, ಪುನಃ ರಿಜಿಸ್ಟ್ರೇಷನ್ ಮಾಡಬೇಕಂತಿಲ್ಲ. ಚಾಯ್ಸ್ 4 ಅವರು ಕಾಲೇಜೇ ಅಲಾಟ್ ಆಗಿಲ್ಲ, ಮಾರ್ಕ್ಸ್ ಕಮ್ಮಿ ಇತ್ತು, ನೀವು ಹಾಕಿರೋ ಕಾಲೇಜ್ ವಾಸ್ ಲೈಕ್ ಟೂ ಹೈ ಆಫ್ ಅ ಎಕ್ಸ್ಪೆಕ್ಟೇಷನ್, ಹ್ಯಾಪನ್ ಸಮ್ಟೈಮ್ಸ್, ತಪ್ಪೇನಿಲ್ಲ, ವಿ ಆಲ್ ಆರ್ ಹ್ಯೂಮನ್ಸ್. ಅಲಾಟೇ ಆಗಿಲ್ಲ ಸೀಟ್ ಫಾರ್ ಸಮ್ ರೀಸನ್, ದೆನ್ ಇವನ್ ದ್ಯಾಟ್ ಕೇಸ್ ಯು ಆರ್ ಎಲಿಜಿಬಲ್ ಫಾರ್ ರೌಂಡ್ 2. ಇದಾಯ್ತು ನಮ್ಮ ಆಲ್ ಇಂಡಿಯಾ ಕೌನ್ಸಿಲಿಂಗ್. ಮುಗ್ದೋಯ್ತಾ? ಸ್ಟೇಟ್ ಕೌನ್ಸಿಲಿಂಗ್ ಬರೋಣ. ಇಮಿಡಿಯೇಟ್ಲಿ ಹೆಚ್ಚಾಗಿ ಸ್ಟೇಟ್ ಕೌನ್ಸಿಲಿಂಗ್ ನಡೆಯುವಂಥದ್ದು. ಸ್ಟೇಟ್ ಕೌನ್ಸಿಲಿಂಗಲ್ಲಿ ಅಗೇನ್ ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಆಗಿರುತ್ತೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕು ಅಂತ ಎಟ್ ದ ಎಂಡ್ ಐ ವಿಲ್ ಟೆಲ್ ಯು, ಐ ವಿಲ್ ಪುಟ್ ಅ ಲಿಸ್ಟ್, ಸ್ಕ್ರೀನ್ಶಾಟ್ ತಗೋಬೋದು ನೀವು. ಸೊ ನಿಮ್ಮ ವೆರಿಫಿಕೇಷನ್ ಆಯಿತು, ವೆರಿಫಿಕೇಷನ್ ಸ್ಲಿಪ್ ಬಂತು, ಒಂದು ವೆರಿಫಿಕೇಷನ್ ಕೋಡ್ ಕೊಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಆಲ್ರೆಡಿ ವಿಡಿಯೋ ನೋಡಿದ್ದೀರಲ್ವಾ, ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ಕೋಡ್ ಬರುತ್ತೆ, ಆ ಕೋಡ್ ಇಸ್ ಅ ಸೀಕ್ರೆಟ್ ಕೋಡ್, ಕೀಪ್ ಇಟ್ ವಿತ್ ಯು ಸೊ ದಟ್ ಇಟ್ ಡಸಂಟ್ ಗೆಟ್ ಮಿಸ್ಯೂಸ್ಡ್. ದೆನ್ ದ ಸೇಮ್ ಥಿಂಗ್ ಬಿಗಿನ್ಸ್ ಅಗೇನ್. ಇಲ್ಲಿ ಕೂಡ ನೀವು ಸ್ಟೇಟ್ ಕೌನ್ಸಿಲಿಂಗ್ ನಡೀತಾ ಇರಬೇಕಾದ್ರೆ ಯು ವಿಲ್ ಹ್ಯಾವ್ ಟು ಅಗೇನ್ ಗೋ ಥ್ರೂ ದ ಸೇಮ್ ಪ್ರೋಸೆಸ್. ಇಲ್ಲಿ ನೀವು ಫ್ರೆಶ್ ಆಗಿ ಚಾಯ್ಸಸನ್ನು ಎಂಟರ್ ಮಾಡಬೇಕಾಗುತ್ತೆ ಫಾರ್ ದ ಕಾಲೇಜಸ್ ವಿದಿನ್ ಕರ್ನಾಟಕ. 85% ಸೀಟ್ ಇತ್ತಲ್ವಾ, ಆಲ್ ಇಂಡಿಯಾ ರೌಂಡಲ್ಲಿ 15% ಆಯ್ತಲ್ವಾ, ಮಿಕ್ಕಿರುವಂಥ ಎಲ್ಲ ಸೀಟ್ಸು ಅದರ ಸ್ಟೇಟಿಗೆ ಹೋಗುತ್ತೆ. ಸೊ ಅಲ್ಲಿಂದ ಅಗೇನ್ ಸ್ಟೇಟ್ ವಿಲ್ ಸ್ಟಾರ್ಟ್ ದ ಕೌನ್ಸಿಲಿಂಗ್ ಪ್ರೋಸೆಸ್. ಅಲ್ಲಿ ನಿಮಗೆ ಕರ್ನಾಟಕದಲ್ಲಿ ಬರುವಂಥ ಕಾಲೇಜಿನ ಚಾಯ್ಸಸನ್ನು ನೀವು ಫಿಲ್ ಮಾಡಬೇಕಾಗಿರೋದು. ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಅವ್ರು ಅಪ್ಡೇಟ್ ಮಾಡ್ತಾರೆ, KE ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕಾಗಿರೋದು ನೀವು. ಓಕೆ, ಮಾಡಿದ ತಕ್ಷಣ ಅಥವಾ ಯು ಟ್ಯೂನ್ ಇನ್ ಟು ಅವರ್ ಚಾನಲ್, ವಿ ವಿಲ್ ಆಲ್ಸೋ ಗಿವ್ ಯು ಅಪ್ಡೇಟ್ಸ್ ರೆಗ್ಯುಲರ್ಲಿ. ಆಗಿದ ತಕ್ಷಣ ಒನ್ಸ್ ಯರ್ ಚಾಯ್ಸಸ್ ಆರ್ ಫಿಲ್ಡ್, ನೀವು ಲಾಕ್ ಇನ್ ಮಾಡ್ತೀರಾ. ಅಗೇನ್ ಇಲ್ಲಿ ಕೂಡ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆಗಿದ ತಕ್ಷಣ ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಫೈನಲ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್, ಫೈನಲ್ ಅಲಾಟ್ಮೆಂಟ್ ಹೆಚ್ಚು ವ್ಯತ್ಯಾಸ ಇಲ್ಲ. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್ ಆಫ್ಟರ್ ದ್ಯಾಟ್, ಯು ಅಗೇನ್ ಹ್ಯಾವ್ 4 ಚಾಯ್ಸಸ್. ಇದು ರೌಂಡ್ 1 ಆಫ್ ಸ್ಟೇಟ್ ಕೌನ್ಸಿಲಿಂಗ್. ಸೊ ಇಲ್ಲಿ ಕೂಡ ನಿಮಗೆ ಅಪ್ಗ್ರೇಡೇಷನ್ ಆಪ್ಷನ್ ಇದೆ. ಒಂದೇ ಸೀಟ್ ತಗೊಳ್ಳಿ, ತುಂಬ ಇಷ್ಟ ಆಯಿತು, ವಾವ್ ಹ್ಯಾಪಿ, ಸೆಲೆಬ್ರೇಟ್, ಸೀಟ್ ಸಿಕ್ತು. ಇಲ್ಲ ರೌಂಡ್ ಸೆಕೆಂಡ್ ಚಾಯ್ಸಲ್ಲಿ ನೀವು ಅಷ್ಟು ಇಷ್ಟ ಆಗಿಲ್ಲ, ಲೆಟ್ ಮಿ ಹೋಲ್ಡ್ ದ ಸೀಟ್, ಖರ್ಚಿಫ್ ಆಗ್ತಾರಲ್ವ ಬಸ್ಸಲ್ಲಿ ಸೀಟಲ್ಲಿ ಮೇಲೆ, ಹಾಗೆ ಹಾಕೊಂಡು ಬೇರೆ ಸೀಟ್ ನೋಡ್ಕೊಂಡು ಬರ್ತೀನಿ, ಅಪ್ಗ್ರೇಡೇಷನ್ ಆಪ್ಷನ್. ಆಪ್ಷನ್ 3, ನಿಮಗೆ ಸೀಟ್ ಇಷ್ಟನೇ ಆಗಿಲ್ಲ, ಕೌನ್ಸಿಲಿಂಗ್ ಎಕ್ಸಿಟೇ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ ಮಾಡಬಹುದು. ಆ್ಯಂಡ್ ದೆನ್ ಕಮ್ಸ್ ದ ಲಾಸ್ಟ್ ಒನ್ ವಿಚ್ ಇಸ್ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ, ದೆನ್ ಯು ಆರ್ ಅಗೇನ್ ಆಟೋಮ್ಯಾಟಿಕ್ಲಿ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ರೌಂಡ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ದಿಸ್ ಇಸ್ ರೌಂಡ್ 1 ಆಫ್ ಸ್ಟೇಟ್ ಕೌನ್ಸಿಲಿಂಗ್. ಹೀಗೆ ನಡೆಯೋದು. ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಟ್ಟಾಗಿ 4 ರೌಂಡ್ ಇರುತ್ತೆ. ಆಲ್ ಇಂಡಿಯಾ ಲೆವೆಲಲ್ಲಿ 4, ಆ್ಯಂಡ್ ದೆನ್ ಅಗೇನ್ ಹಿಯರ್ ನಿಮಗೆ ಸ್ಟೇಟ್ ಲೆವೆಲಲ್ಲಿ 4 ರೌಂಡ್. ರೌಂಡ್ 1, ರೌಂಡ್ 2, ಮಾಪಪ್ ರೌಂಡ್ ಅಂತೀವಿ, ಆಮೇಲೆ ಸ್ಟ್ರೇ ವೇಕೆನ್ಸಿ. ಈ ಲಾಸ್ಟಲ್ಲಿ ಬರುವಂಥ ಸ್ಟ್ರೇ ವೇಕೆನ್ಸಿಯಲ್ಲಿ ಹೆಚ್ಚಾಗಿ ಡೀಮ್ಡ್ ಯೂನಿವರ್ಸಿಟೀಸ್ ಇರೋದು. ಫೀಸ್ ತುಂಬ ಹೈ, ಯು ಮೈಟ್ ನಾಟ್ ಬಿ ಏಬಲ್ ಟು ಪೇ ಸೋ ಹೈ ಆಫ್ ಅ ಫೀಸ್, ಅಥವಾ ನಿಮಗೆ ಪೇ ಮಾಡಲಿಕ್ಕೆ ಆದ್ರೂ ಮನಸ್ಸಿರಲ್ಲ, ನಾನು ಮಾಡಲ್ಲ ಅಂತೀರಾ, ಇಷ್ಟು ಪೇ ಮಾಡಿ ನಾನು ಯಾಕೆ MBBS ಮಾಡಬೇಕು. ಸೊ ಅಂಥದ್ದು ಸೀಟ್ಸ್ ಹೆಚ್ಚಾಗಿ ಡೀಮ್ಡ್ ಯೂನಿವರ್ಸಿಟಿ ಅಂದಿದ ತಕ್ಷಣ ಫೀಸ್ ಹೈ ಇರುತ್ತೆ. ಯು ಮೈಟ್ ಬಿ ನೋಯಿಂಗ್ ದಿಸ್. ಸೊ ಇದಾಯಿತು ನಮ್ಮ 4 ರೌಂಡ್. ರೌಂಡ್ 2 ಬಂದಿದ ತಕ್ಷಣ ಹೆಚ್ಚಾಗಿ ಮಕ್ಕಳಿಗೆ ರೌಂಡ್ 2 ಅಲ್ಲಿ ಕೂಡ ಸೇಮ್ ಸ್ಟೆಪ್ಸ್ ನಡೆಯುವಂಥದ್ದು. ನಿಮಗೆ 4 ಚಾಯ್ಸಸ್ ಇರುತ್ತೆ, ಬಟ್ ಅಲ್ಲಿ ಅಪ್ಗ್ರೇಡೇಷನ್ ಇಲ್ಲ. ಯು ಇದರ್ ಹ್ಯಾವ್ ಟು ಟೇಕ್ ದ ಸೀಟ್ ಆರ್ ಲೀವ್ ದ ಸೀಟ್. ಒಂದು ವೇಳೆ ತಗೊಂಡ್ರಿ ದೆನ್ ಯು ಫೈನಲ್ ಆ್ಯಂಡ್ ಡನ್. ಅಪ್ಗ್ರೇಡೇಷನ್ ಅಂತ ಅಲ್ಲಿ ನಿಮಗೆ ಆಪ್ಷನ್ ಇರಲ್ಲ. ಇನ್ಫ್ಯಾಕ್ಟ್ ನೀವು ಎಕ್ಸಿಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಅಂತ ಹೇಳಿದ್ರೆ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅಂತ ನೀವು ಆ್ಯಕ್ಚುಲಿ ಫಿಲ್ ಮಾಡಿರ್ತೀರ, ಯು ಮೈಟ್ ಲೂಸ್ ದ್ಯಾಟ್ ಆರ್ ಯು ಮೈಟ್ ಹ್ಯಾವ್ ಟು ಪೇ ಪೆನಾಲ್ಟಿ. ಇಟ್ ವಿಲ್ ಡಿಪೆಂಡ್, ಈ ವರ್ಷ ಏನು ಅವರು ಸ್ಟೆಪ್ಸ್ ಹೇಳ್ತಾರೆ, ಪ್ರೊಸೀಜರ್ ಹೇಳ್ತಾರೆ ಅಂತ ನೋಡೋಣ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ರೌಂಡ್ 2 ಬರಬೇಕಾದ್ರೆ ಲೈಕ್ ಐ ಟೋಲ್ಡ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಫಿಕ್ಸ್ಡ್, ನಾನು ಇದು ಮಾಡಬೇಕು, ಈ ಮಗು ಮಾಡ್ತೀನಿ ನಾನು, ಮೇ ಬಿ ನಾನು ರಿಪೀಟ್ ಮಾಡ್ತೀನಿ, ಅದೆಲ್ಲ ಡಿಸಿಷನ್ ತೊಗೊಂಡು ಆಗಿರುತ್ತೆ. ಸೊ ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಗಿವೆನ್ ಯು ಅನ್ ಓವರ್ವ್ಯೂ. ಆ್ಯಂಡ್ ಸ್ಕ್ರೀನ್ಶಾಟ್ ಅಲ್ಲಲ್ಲೇ ತಗೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ಡಾಕ್ಯುಮೆಂಟ್ ಲಿಸ್ಟ್ ಐ ವಿಲ್ ಪುಟ್ ಹಿಯರ್ ಸೊ ದಟ್ ಯು ಕ್ಯಾನ್ ಚೆಕ್ ಔಟ್ ದ ಡಾಕ್ಯುಮೆಂಟ್, ಸ್ಕ್ರೀನ್ಶಾಟ್ ತಗೊಳ್ಳಿ. ಇದೆಲ್ಲ ನೀವು ರೆಡಿ ಇಟ್ಕೊಳ್ಬೇಕಾಗಿರೋವಂಥದ್ದು. ಬೇರೆ ಏನಾದರೂ ಡೌಟ್ ಇದ್ದರೆ ಡೂ ಲೆಟ್ ಮಿ ನೋ. ದಿಸ್ ಇಸ್ ಚೈತ್ರ ಸೈನಿಂಗ್ ಆಫ್. ಆಲ್ ದ ಬೆಸ್ಟ್. ತಲೆ ಕೆಡಿಸ್ಕೋಬೇಡಿ, ಕೌನ್ಸಿಲಿಂಗ್ ಇಸ್ ಅ ವೆರಿ ಈಸಿ ಪ್ರೋಸೆಸ್. ಆ್ಯಂಡ್ ನಮ್ಮ ವೆಬ್ಸೈಟ್ಸ್ ಏನಿವೆ, ದೇ ವಿಲ್ ಹೆಲ್ಪ್ ಯು ಸ್ಟೆಪ್ ಬೈ ಸ್ಟೆಪ್. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು.